ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ಇರುವ ಒಂದು ಚಿಕ್ಕ ಪುಸ್ತಕ. ಆ ಪುಸ್ತಕವನ್ನು ತೋರಿಸಿದರೆ ಪ್ರಪಂಚದ 194 ದೇಶಗಳು ನಿಮಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸುತ್ತವೆ. ನಿಮ್ಮನ್ನು ಯಾವುದೇ ಪ್ರಶ್ನೆ ಕೇಳದೆ ವೀಸಾ ಇಲ್ಲದೆ ತಮ್ಮ ದೇಶದೊಳಗೆ ಬಿಟ್ಟುಕೊಳ್ಳುತ್ತವೆ. ಆದರೆ ಅದೇ ಜಾಗದಲ್ಲಿ ಇನ್ನೊಬ್ಬ ವ್ಯಕ್ತಿ ಬೇರೊಂದು ಬಣ್ಣದ ಪುಸ್ತಕವನ್ನು ತೋರಿಸಿದರೆ ಅವನನ್ನು ಗಂಟೆಗಟ್ಟಲೆ ಕಾಯಿಸಿ ನೂರಾರು ಪ್ರಶ್ನೆಗಳನ್ನು ಕೇಳಿ ಸಾವಿರಾರು ರೂಪಾಯಿ ಶುಲ್ಕ ವಸೂಲಿ ಮಾಡುತ್ತಾರೆ. ಕೊನೆಗೆ ವೀಸಾ ರಿಜೆಕ್ಟ್ ಮಾಡಿ ವಾಪಸ್ ಮನೆಗೆ ಕಳುಹಿಸಲಾಗುತ್ತದೆ. ಈ ಸಣ್ಣ ಪುಸ್ತಕವೇ ನಿಮ್ಮ ಪಾಸ್ಪೋರ್ಟ್. ನೋಡಲು ಎಲ್ಲ ಪಾಸ್ಪೋರ್ಟ್ಗಳು ಒಂದೇ ರೀತಿ ಇರುತ್ತವೆ. ಆದರೆ ಜಪಾನ್ ಅಥವಾ ಸಿಂಗಾಪುರ್ನ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿ ಜಗತ್ತಿನ ಯಾವುದೇ ಮೂಲೆಗೆ ಬ್ಯಾಗ್ ಹಿಡಿದುಕೊಂಡು ಹೊರಡಬಹುದು. ಆದರೆ ಭಾರತ, ಪಾಕಿಸ್ತಾನ್ ಅಥವಾ ಆಫ್ರಿಕಾ ದೇಶಗಳ ಪಾಸ್ಪೋರ್ಟ್ ಇದ್ದರೆ ಯುರೋಪ್ ಅಥವಾ ಅಮೆರಿಕಕ್ಕೆ ಹೋಗಲು ವೀಸಾ ಪಡೆಯುವುದೇ ಒಂದು ನರಕಯಾತನೆ. ಹೀಗೆ ಏಕೆ? ಒಂದು ಪಾಸ್ಪೋರ್ಟ್ನ ಶಕ್ತಿ ಯಾವುದರ ಮೇಲೆ ನಿರ್ಧಾರವಾಗುತ್ತದೆ? ಸ್ನೇಹಿತರೆ, ನಾವು ಪಾಸ್ಪೋರ್ಟ್ ಶಕ್ತಿಯ ಹಿಂದಿರುವ ಅಂತಾರಾಷ್ಟ್ರೀಯ ರಾಜಕೀಯ, ಶ್ರೀಮಂತರು ಪಾಸ್ಪೋರ್ಟನ್ನು ಹೇಗೆ ಖರೀದಿಸುತ್ತಾರೆ ಎಂಬ ರಹಸ್ಯ ಮತ್ತು ಭಾರತದ ಪಾಸ್ಪೋರ್ಟ್ನ ಶಕ್ತಿ ಕುಸಿಯಲು ಅಥವಾ ಬೆಳೆಯಲು ಕಾರಣಗಳೇನು ಎಂಬುದನ್ನು ವೈಜ್ಞಾನಿಕವಾಗಿ ತಿಳಿಯೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮೊದಲನೇದಾಗಿ, ಪಾಸ್ಪೋರ್ಟ್ ಎಂದರೇನು? ಸ್ನೇಹಿತರೆ, ಯಾವ ದೇಶದ ಪಾಸ್ಪೋರ್ಟ್ ಶಕ್ತಿಶಾಲಿಯಾಗಿದೆ ಎಂದು ನಿರ್ಧರಿಸುವುದು ಹೇಗೆ? ಇದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಇದೆ. ಅದರ ಹೆಸರೇ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಇದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧಿಕೃತ ಡೇಟಾವನ್ನು ಬಳಸಿ ಜಗತ್ತಿನ 199 ದೇಶಗಳ ಪಾಸ್ಪೋರ್ಟ್ಗಳಿಗೆ ರ್ಯಾಂಕಿಂಗ್ ನೀಡುತ್ತದೆ. ಇದರ ನಿಯಮ ಬಹಳ ಸರಳ. ನಿಮ್ಮ ದೇಶದ ಪಾಸ್ಪೋರ್ಟ್ ಹಿಡಿದುಕೊಂಡು ನೀವು ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೆ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಪ್ರಯಾಣಿಸಬಹುದು ಎಂಬುದೇ ನಿಮ್ಮ ಪಾಸ್ಪೋರ್ಟ್ನ ಸ್ಕೋರ್. ವೀಸಾ ಎಂದರೇನು? ಪಾಸ್ಪೋರ್ಟ್ ಎಂಬುದು ನೀವು ಯಾರು ಎಂದು ನಿಮ್ಮ ದೇಶ ನೀಡುವ ಗುರುತಿನ ಚೀಟಿ. ಆದರೆ ವೀಸಾ ಎಂಬುದು ನೀವು ನಮ್ಮ ದೇಶಕ್ಕೆ ಬರಬಹುದು ಎಂದು ಬೇರೊಂದು ದೇಶ ನೀಡುವ ಅನುಮತಿಯ ಪತ್ರ. ನಿಮ್ಮ ಪಾಸ್ಪೋರ್ಟ್ ಶಕ್ತಿಶಾಲಿಯಾಗಿದ್ದರೆ ಬಹುತೇಕ ದೇಶಗಳು ನಮಗೆ ಮುಂಚಿತವಾಗಿ ವೀಸಾ ಪಡೆಯುವ ಷರತ್ತನ್ನು ವಿಧಿಸುವುದಿಲ್ಲ. ಒಂದು ದೇಶವು ಇನ್ನೊಂದು ದೇಶಕ್ಕೆ ವೀಸಾ ಫ್ರೀ ಎಂಟ್ರಿ ಕೊಡಬೇಕಾದರೆ ಅವರು ಮುಖ್ಯವಾಗಿ 4 ವಿಷಯಗಳನ್ನು ನೋಡುತ್ತಾರೆ. ಇದು ಸಂಪೂರ್ಣವಾಗಿ ಅರ್ಥಶಾಸ್ತ್ರ ಮತ್ತು ಭದ್ರತೆಯ ಲೆಕ್ಕಾಚಾರವಾಗಿದೆ. 1. ಅಕ್ರಮ ವಲಸೆಯ ಭಯ. ಪಾಸ್ಪೋರ್ಟ್ನ ಶಕ್ತಿ ಕಡಿಮೆಯಾಗಲು ಇದೇ ಅತಿದೊಡ್ಡ ಕಾರಣ. ಅಮೆರಿಕ ಅಥವಾ ಯುರೋಪಿನ ದೇಶಗಳು ಅಭಿವೃದ್ಧಿಶೀಲ ದೇಶಗಳಾಗಿವೆ. ವೀಸಾ ಫ್ರೀ ಎಂಟ್ರಿ ಕೊಡಲು ಹೆದರುತ್ತವೆ, ಏಕೆಂದರೆ ಬಡ ಅಥವಾ ಸಾಧಾರಣ ದೇಶದ ಪ್ರಜೆಗಳು ಟೂರಿಸ್ಟ್ ವೀಸಾದಲ್ಲಿ ಬಂದು ವೀಸಾ ಅವಧಿ ಮುಗಿದ ಮೇಲೂ ತಮ್ಮ ದೇಶಕ್ಕೆ ಹಿಂತಿರುಗದೆ ಅಲ್ಲಿಯೇ ಅಕ್ರಮವಾಗಿ ನೆಲೆಸಿ ಕೆಲಸ ಮಾಡಲು ಶುರು ಮಾಡುತ್ತಾರೆ. ಜಪಾನ್ ಅಥವಾ ಸಿಂಗಾಪುರ್ನ ಪ್ರಜೆಗಳು ಹೀಗೆ ಮಾಡುವುದಿಲ್ಲ, ಏಕೆಂದರೆ ಅವರ ದೇಶವೇ ಅತ್ಯಂತ ಶ್ರೀಮಂತವಾಗಿದೆ. ಹಾಗಾಗಿ ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತದೆ. 2. ದೇಶದ ಆರ್ಥಿಕ ಸ್ಥಿತಿ ಮತ್ತು GDP. ಯಾವ ದೇಶದ ಜನರ ತಲಾದಾಯ ಹೆಚ್ಚಿದೆಯೋ ಆ ದೇಶದ ಪಾಸ್ಪೋರ್ಟ್ ಬಲವಾಗಿರುತ್ತದೆ, ಏಕೆಂದರೆ ಶ್ರೀಮಂತ ದೇಶಗಳ ಪ್ರಜೆಗಳು ಪ್ರವಾಸಿಗರಾಗಿ ಬಂದರೂ ಅಪಾರ ಪ್ರಮಾಣದ ಹಣವನ್ನು ಖರ್ಚು ಮಾಡುತ್ತಾರೆ. ಇದರಿಂದ ಅತಿಥೇಯ ದೇಶದ ಆರ್ಥಿಕತೆಗೆ ಲಾಭ. ದುಬೈ ತನ್ನ ಪಾಸ್ಪೋರ್ಟ್ ಶಕ್ತಿಯನ್ನು ಕೇವಲ 10 ವರ್ಷಗಳಲ್ಲಿ ವಿಪರೀತವಾಗಿ ಹೆಚ್ಚಿಸಿಕೊಳ್ಳಲು ಅದರ ಆರ್ಥಿಕ ಬಲವೇ ಕಾರಣ. 3. ರಾಜತಾಂತ್ರಿಕ ಸಂಬಂಧಗಳು. ವೀಸಾ ಎಂಬುದು ಕೊಡು ಮತ್ತು ಕೊಳ್ಳುವಿಕೆಯ ವ್ಯವಹಾರ. ಒಂದು ದೇಶವು ತನ್ನ ದೇಶಕ್ಕೆ ವೀಸಾ ಮುಕ್ತ ಪ್ರವೇಶ ನೀಡಿದರೆ ಆ ದೇಶವು ಪ್ರತಿಯಾಗಿ ಇವರಿಗೆ ವೀಸಾ ಮುಕ್ತ ಪ್ರವೇಶ ನೀಡಬೇಕು. ಉದಾಹರಣೆಗೆ, ಚೀನಾ ಮತ್ತು ಅಮೆರಿಕ ನಡುವೆ ರಾಜಕೀಯ ತಿಕ್ಕಾಟಗಳಿರುವುದರಿಂದ ಅವರ ಪಾಸ್ಪೋರ್ಟ್ ನಿಯಮಗಳು ಪರಸ್ಪರ ಕಠಿಣವಾಗಿವೆ. 4. ರಾಷ್ಟ್ರೀಯ ಭದ್ರತೆ ಮತ್ತು ಅಪರಾಧ. ಯಾವ ದೇಶದಲ್ಲಿ ಭಯೋತ್ಪಾದನೆ, ಆಂತರಿಕ ಯುದ್ಧ ಅಥವಾ ಅಪರಾಧಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಆ ದೇಶದ ಜನರಿಗೆ ಜಗತ್ತಿನ ಇತರ ದೇಶ ಸುಲಭವಾಗಿ ಎಂಟ್ರಿ ಕೊಡುವುದಿಲ್ಲ. ಸಿರಿಯಾ, ಅಫ್ಘಾನಿಸ್ತಾನ್, ಇರಾಕ್ ದೇಶದ ಪಾಸ್ಪೋರ್ಟ್ಗಳು ತಳಮಟ್ಟದಲ್ಲಿರುವುದು ಇದೇ ಕಾರಣಕ್ಕೆ. ಸ್ನೇಹಿತರೆ, ಭಾರತ ಇಂದು ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. IT ಕ್ಷೇತ್ರದಲ್ಲಿ ಜಗತ್ತನ್ನೇ ಆಳುತ್ತಿದೆ. ಆದರೂ ಭಾರತದ ಪಾಸ್ಪೋರ್ಟ್ನ ರ್ಯಾಂಕಿಂಗ್ 80ನೇ ಸ್ಥಾನದ ಅನುಪಾಸಿನಲ್ಲಿದೆ. ಅಮೆರಿಕ, UK, ಆಸ್ಟ್ರೇಲಿಯಾದಂಥ ದೇಶಗಳಿಗೆ ಹೋಗಲು ಭಾರತೀಯರು ಇಂದಿಗೂ ತಿಂಗಳುಗಟ್ಟಲೆ ವೀಸಾಗಾಗಿ ಕಾಯಬೇಕು. ಇದಕ್ಕೆ ಕಾರಣಗಳೇನು? 1. ಜನಸಂಖ್ಯೆಯ ಸ್ಫೋಟ ಮತ್ತು ಅಕ್ರಮ ವಲಸೆ. ಭಾರತದ ಜನಸಂಖ್ಯೆ 140 ಕೋಟಿಗೂ ಮೀರಿದೆ. ಇದರಲ್ಲಿ ಬಹುಪಾಲು ಜನರಿಗೆ ಉತ್ತಮ ಉದ್ಯೋಗದ ಕೊರತೆ ಇದೆ. ಈ ಕಾರಣದಿಂದಾಗಿ ಅನೇಕರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಅಕ್ರಮವಾಗಿ ನೆಲೆಸುವ ಪ್ರಯತ್ನ ಮಾಡುತ್ತಾರೆ. ಇತ್ತೀಚೆಗೆ ಕೆನಡಾ, UK ಮತ್ತು ಅಮೆರಿಕದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಆ ದೇಶಗಳು ಭಾರತೀಯರಿಗೆ ವೀಸಾ ನೀಡುವುದನ್ನು ಕಠಿಣಗೊಳಿಸಿದೆ. 2. ಭಾರತದ ಕಠಿಣ ವೀಸಾ ನೀತಿ. ಭಾರತವು ಕೂಡ ಬೇರೆ ದೇಶಗಳಿಗೆ ಸುಲಭವಾಗಿ ವೀಸಾ ಫ್ರೀ ಎಂಟ್ರಿ ಕೊಡುವುದಿಲ್ಲ. ಭದ್ರತೆಯ ದೃಷ್ಟಿಯಿಂದ ಭಾರತವು ತನ್ನ ದೇಶಕ್ಕೆ ಬರುವ ಬಹುತೇಕ ವಿದೇಶಿಯರಿಗೆ ಈ ವೀಸಾ ಕಡ್ಡಾಯ ಮಾಡಿದೆ. ನಾವು ಬೇರೆಯವರಿಗೆ ಫ್ರೀ ಎಂಟ್ರಿ ಕೊಡದಿದ್ದಾಗ ಅವರು ನಮಗೂ ಕೊಡುವುದಿಲ್ಲ. 3. ತಲಾದಾಯದ ಕೊರತೆ. ಭಾರತದ ಒಟ್ಟು GDP ದೊಡ್ಡದಾಗಿರಬಹುದು. ಅದನ್ನು 140 ಕೋಟಿ ಜನರಿಂದ ಹಂಚಿದಾಗ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಬಹಳ ಕಡಿಮೆಯಾಗಿರುತ್ತದೆ. ಯುರೋಪಿಯನ್ ದೇಶದ ದೃಷ್ಟಿಯಲ್ಲಿ ಭಾರತೀಯರ ಪರ್ಚೇಸಿಂಗ್ ಪವರ್ ಕಡಿಮೆಯಾಗಿರುವುದರಿಂದ ಅವರು ಸುಲಭವಾಗಿ ವೀಸಾ ಫ್ರೀ ಎಕ್ಸೆಸ್ ನೀಡುವುದಿಲ್ಲ.
ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸಾಮಾನ್ಯ ಜನರ ಕತೆ ಮಾತನಾಡಿದೆವು. ಆದರೆ ಜಗತ್ತಿನ ಅತಿ ಶ್ರೀಮಂತರಿಗೆ ಈ ಯಾವುದೇ ನಿಯಮಗಳು ಅನ್ವಯಿಸುವುದಿಲ್ಲ. ನಿಮ್ಮ ಬಳಿ ಕೋಟ್ಯಾಂತರ ರೂಪಾಯಿ ಹಣವಿದ್ದರೆ ನೀವು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ನೇರವಾಗಿ ಅಂಗಡಿಯಲ್ಲಿ ವಸ್ತು ಖರೀದಿಸಿದಂತೆ ಖರೀದಿಸಬಹುದು. ಇದಕ್ಕೆ ಸಿಟಿಜನ್ಶಿಪ್ ಬೈ ಇನ್ವೆಸ್ಟ್ಮೆಂಟ್ ಅಥವಾ ಗೋಲ್ಡನ್ ವೀಸಾ ಎನ್ನುತ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ? ಕೆರಿಬಿಯನ್ ಸಮುದ್ರದಲ್ಲಿರುವ ಸೆಂಟ್ ಕಿಟ್ಸ್, ಆಂಟಿಗುವಾ ಅಥವಾ ಯುರೋಪಿನ ಮಾಲ್ಟಾದಂತಹ ಸಣ್ಣ ದೇಶಗಳಿಗೆ ಹಣದ ಅವಶ್ಯಕತೆ ಇರುತ್ತದೆ. ನೀವು ಅವರ ದೇಶದ ಬ್ಯಾಂಕ್ನಲ್ಲಿ ಒಂದು ನಿರ್ದಿಷ್ಟ ಮೊತ್ತವನ್ನು ಡೆಪಾಸಿಟ್ ಮಾಡಿದರೆ ಅಥವಾ ಅಲ್ಲಿ ರಿಯಲ್ ಎಸ್ಟೇಟ್ ಖರೀದಿಸಿದರೆ ಅವರು ಕೇವಲ 3 ರಿಂದ 6 ತಿಂಗಳುಗಳಲ್ಲಿ ನಿಮಗೆ ತಮ್ಮ ದೇಶದ ಪಾಸ್ಪೋರ್ಟನ್ನು ಮನೆಗೆ ಕಳುಹಿಸಿಕೊಡುತ್ತಾರೆ. ನೀವು ಆ ದೇಶಕ್ಕೆ ಜೀವನದಲ್ಲಿ ಒಮ್ಮೆಯೂ ಭೇಟಿ ನೀಡದಿದ್ದರೂ ಪರವಾಗಿಲ್ಲ. ಸ್ನೇಹಿತರೆ, ಜಗತ್ತಿನಾದ್ಯಂತ ಪಾಸ್ಪೋರ್ಟ್ಗಳು ಮುಖ್ಯವಾಗಿ ಕೇವಲ 4 ಬಣ್ಣಗಳಲ್ಲಿ ಮಾತ್ರ ಇರುತ್ತವೆ: ಕೆಂಪು, ನೀಲಿ, ಹಸಿರು ಮತ್ತು ಕಪ್ಪು. ಯಾವುದೇ ದೇಶವು ತನಗೆ ಇಷ್ಟ ಬಂದ ಬಣ್ಣ ಇಡುವಂತಿಲ್ಲ. ಈ ಬಣ್ಣಗಳ ಹಿಂದೆ ಒಂದು ದೊಡ್ಡ ರಾಜಕೀಯ ಮತ್ತು ಭೌಗೋಳಿಕ ರಹಸ್ಯವಿದೆ. ಕೆಂಪು ಜಗತ್ತಿನ ಅತಿ ಹೆಚ್ಚು ಬಳಕೆಯಲ್ಲಿರುವ ಬಣ್ಣವಿದು. ಯುರೋಪಿಯನ್ ಯೂನಿಯನ್ ದೇಶಗಳು ಬರ್ಗಂಡಿ ಬಣ್ಣವನ್ನು ಬಳಸುತ್ತವೆ. ಹಾಗೆಯೇ ಚೀನಾ, ರಷ್ಯಾ, ಸರ್ಬಿಯಾದಂಥ ಕಮ್ಯುನಿಸ್ಟ್ ಇತಿಹಾಸವಿರುವ ದೇಶಗಳು ಕೆಂಪು ಬಣ್ಣವನ್ನು ಆರಿಸಿಕೊಂಡಿವೆ. ನೀಲಿ ಇದು ಹೊಸ ಪ್ರಪಂಚದ ಸಂಕೇತ. ಅಮೆರಿಕ, ಕೆನಡಾ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳು ನೀಲಿ ಬಣ್ಣವನ್ನು ಬಳಸುತ್ತವೆ. ಭಾರತದ ಸಾಮಾನ್ಯ ನಾಗರಿಕರ ಪಾಸ್ಪೋರ್ಟ್ ಕೂಡ ಕಡು ನೀಲಿ ಬಣ್ಣವಾಗಿದೆ. ಹಸಿರು ಪ್ರಕೃತಿ ಮತ್ತು ಇಸ್ಲಾಂ ಧರ್ಮದ ಪವಿತ್ರ ಬಣ್ಣವಾದ ಹಸಿರನ್ನು ಸೌದಿ ಅರೇಬಿಯಾ, ಪಾಕಿಸ್ತಾನ, ಮೊರಕ್ಕಾದಂಥ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳು ಬಳಸುತ್ತವೆ. ಕಪ್ಪು ಇದು ಅತ್ಯಂತ ಅಪರೂಪ. ಆಫ್ರಿಕಾದ ಕೆಲವು ದೇಶಗಳು ಮತ್ತು ನ್ಯೂಜಿಲೆಂಡ್ ದೇಶವು ಕಪ್ಪು ಬಣ್ಣವನ್ನು ಬಳಸುತ್ತವೆ, ಏಕೆಂದರೆ ಕಪ್ಪು ನ್ಯೂಜಿಲೆಂಡ್ನ ರಾಷ್ಟ್ರೀಯ ಬಣ್ಣವಾಗಿದೆ. ಭಾರತದಲ್ಲಿ ಸಾಮಾನ್ಯ ಜನರಿಗೆ ನೀಲಿ ಬಣ್ಣವಿದ್ದರೆ ಸರ್ಕಾರಿ ಕೆಲಸದ ಮೇಲೆ ವಿದೇಶಕ್ಕೆ ಹೋಗುವ ಅಧಿಕಾರಿಗಳಿಗೆ ಬಿಳಿ ಬಣ್ಣದ ಪಾಸ್ಪೋರ್ಟ್ ಮತ್ತು ಉನ್ನತ ಮಟ್ಟದ ರಾಜತಾಂತ್ರಿಕ ಮೆರೂನ್ ಬಣ್ಣದ ಪಾಸ್ಪೋರ್ಟ್ ಅನ್ನು ನೀಡಲಾಗುತ್ತದೆ. ಮೆರೂನ್ ಪಾಸ್ಪೋರ್ಟ್ ಇದ್ದವರಿಗೆ ಏರ್ಪೋರ್ಟ್ನಲ್ಲಿ VIP ಟ್ರೀಟ್ಮೆಂಟ್ ಸಿಗುತ್ತದೆ. ಸ್ನೇಹಿತರೆ, ಪಾಸ್ಪೋರ್ಟ್ ಎಂಬುದು ಕೇವಲ ಕಾಗದದ ಪುಸ್ತಕವಲ್ಲ. ಇದು ಜಾಗತಿಕ ವೇದಿಕೆಯಲ್ಲಿ ನಿಮ್ಮ ದೇಶದ ಆರ್ಥಿಕತೆ, ರಾಜಕೀಯ ಶಕ್ತಿ ಮತ್ತು ವಿಶ್ವಾಸಾರ್ಹತೆಯನ್ನು ಅಳೆಯುವ ಒಂದು ಮಾಪನ ಇದ್ದಂತೆ. ಒಂದು ಕಾಲದಲ್ಲಿ ಯುರೋಪಿಯನ್ನರು ಜಗತ್ತಿನ ಎಲ್ಲೆಡೆ ಯಾವುದೇ ವೀಸಾ ಇಲ್ಲದೆ ಹೋಗಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದರು. ಇಂದು ಅದೇ ದೇಶಗಳು ಬೇರೆ ಬಡ ದೇಶಗಳ ಜನರನ್ನು ತಮ್ಮ ದೇಶದ ಗಡಿಯೊಳಗೆ ಬಿಟ್ಟುಕೊಳ್ಳಲು ನೂರಾರು ನಿಯಮಗಳನ್ನು ಮಾಡಿಕೊಂಡಿವೆ. ಇದು ಇಂದಿನ ಜಗತ್ತಿನ ಕಟು ವಾಸ್ತವ ಮತ್ತು ಜಿಯೋಪಾಲಿಟಿಕ್ಸ್ನ ಕರಾಳ ಮುಖ. ಸ್ನೇಹಿತರೆ, ಪಾಸ್ಪೋರ್ಟ್ನ ಬಗ್ಗೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ತಾರ್ಕಿಕ, ವಾಸ್ತವಿಕ ಮತ್ತು ಜಾಗತಿಕ ರಹಸ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.